guys, welcome back to Manjula Sanjay YouTube channel. ಇವತ್ತು ಆರಾಮಾಗಿ ನಿಧಾನಕ್ಕೆ ಇದ್ದೆ, ಯಾಕೆಂದರೆ ಫುಲ್ಲು ಮಳೆ, ರಾತ್ರಿ ಎಲ್ಲ ಮಳೆ, ಬೆಳಗ್ಗೆ ಎದ್ದ ಮೇಲೆ ಕೂಡ ಫುಲ್ಲು ಮಳೆ ಇದೆ. ಸೊ ಮಳೆ ಆದ್ದರಿಂದ ಇನ್ನು ಎಲ್ಲೂ ಹೋಗೋಕ್ಕೂ ಆಗಲ್ಲ, ಬರೋದಕ್ಕೂ ಆಗಲ್ಲ. ಫುಲ್ಲು ಮಳೆ ಆದರೆ ಬೇಜಾರು. ಇನ್ನು ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದೆ. ಇನ್ನು ಕಾಫಿ ಕುಡಿದಾದ್ಮೇಲೆ ಇನ್ನು ಸೋಲಾರ್ ನೀರು ನಾವು ಯಾವಾಗಲೂ ಯೂಸ್ ಮಾಡೋದು, ಬಟ್ ಸೋಲಾರ್ ನೀರು ಕಾದಿರಲ್ಲ, ಯಾಕೆಂದರೆ ಪೂರ್ತಿ ಮಳೆ ಬಂದಿರೋದ್ರಿಂದ. ಸೊ ಫಸ್ಟು ಎಲ್ಲರಿಗೂ ಒಲೆ ಉರಿ ಮಾಡೋಣ ಅಂಥೇಳಿ ಉರಿ ಮಾಡಿಟ್ಟೆ. ಇನ್ನು ನಾನು ಕೆಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವತ್ತು ಏನು ಯಾವ ಬಾಗಿಲೂ ತೊಳೆಯಂಗಿಲ್ಲ, ರಂಗೋಲಿನೂ ಇಲ್ಲ, ಯಾಕೆಂದರೆ ಇನ್ನೂ ಮಳೆ ಬರ್ತಾನೇ ಇದೆ. ಸೊ ಹಾಗಾಗಿ ಮೇಲೆ ಏನಾದ್ರು ಕೆಲಸ ಇದ್ರೆಲ್ಲ ಮುಗಿಸೋಣ ಅಂತೇಳಿ ಮೇಲೆ ಬಂದೆ. ತಿಂಡಿಗೆ ಅಂತೇಳಿ ಸಿಂಪಲ್ಲಾಗಿ ಕೆಲಕ್ಸ್ ಕಾರ್ನ್ಫ್ಲೆಕ್ಸ್ ಪ್ಲಸ್ ಡ್ರೈ ಫ್ರೂಟ್ಸು, ಇದ್ರ ಜೊತೆಗೆ ಒಂದೆರಡು ಬಾಳೆಹಣ್ಣು ಹಾಕಿದ್ದೀನಿ. 1 ಲೋಟ ಹಾಲಿಗೆ ಇಷ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸಿಂಪಲ್ಲಾಗಿ ಬೆಳಗಿನ ತಿಂಡಿ ಮುಗೀತು. ಇನ್ನು ಮಂಡೇ, ಸೊ ಇವತ್ತು ನಾನು ಯೂಶ್ವಲಿ ದೇವಸ್ಥಾನಕ್ಕೆ ಹೋಗ್ತೀನಿ. ಒಂದು ಮಹದೇಶ್ವರ ದೇವಸ್ಥಾನ, ಇಲ್ಲಾಂದರೆ ಚಂದ್ರಮೌಳೇಶ್ವರಿ ದೇವಸ್ಥಾನ. ಸೊ ಇವತ್ತು ಮಹದೇಶ್ವರ ದೇವಸ್ಥಾನಕ್ಕೆ ಅಂತೇಳಿ ನಾನು ನನ್ನ ಮಗಳು ಇಬ್ಬರು ಬಂದ್ವಿ. ಬೆಳಗ್ಗೆಯಿಂದ ಫುಲ್ಲು ಮಳೆ, ಎಲ್ಲೂ ಹೋಗಲಿಲ್ಲ, ನೋ ಆಫೀಸ್ ನೋ ವರ್ಕ್. ಸೊ ಇಲ್ಲೇ ಸುತ್ತಾಡಿದ್ದಾಯಿತು, ಮನೇಲೇ ಆರಾಮಾಗಿ ರೆಸ್ಟ್ ತೊಗೊಂಡಿದ್ದಾಯಿತು. ಸಂಜೆ ಆಯಿತು, ಏನು ಕೆಲಸ ಇಲ್ಲ. ಸೊ ನನ್ನ ಮಗಳು ಏನೋ ಮಾಡ್ಕೊತಾವಳೆ, ಅವಳೊಬ್ಳೆ ವೆಜಿಟೇಬಲ್ ಮ್ಯಾಗಿ ಮಾಡ್ತಾ ಇದ್ದಾಳೆ. ಹೊರಗಡೆ ಏನು ಹೋಗೋಕ್ಕಾಗ್ತಾ ಇಲ್ಲ, ಸೊ ಹಾಗಾಗಿ ಮನೇಲೇ ವೆಜಿಟೇಬಲ್ ಮ್ಯಾಗಿ ಮಾಡ್ಕೊಂಡು ತಿಂತಾವಳೆ. ಇಲ್ಲಂತೂ ಮಳೆ ಬಿಡ್ತಾನೇ ಇಲ್ಲ. ಓ ಗಾಡ್, ನನಗೇನು ಚಳಿ ಅಂತ ಅಷ್ಟೇನು ಅನ್ನಿಸ್ತಾ ಇಲ್ಲ, ಬಟ್ ಮಳೆ ಅಷ್ಟೇ. ಹೊರಗಡೆ ಹೋದರೆ ಫುಲ್ಲು ಮಳೆ, ಗಾಳಿ ಮಳೆ ಇದೆ. ತುಂಬ ಏನು ಜೋರಾಗಿ ಬರ್ತಾ ಇಲ್ಲ, ಬಟ್ ಹನಿ ನಿಲ್ತಾನೇ ಇಲ್ಲ. ಏನೇನು ಹಾಕಿದಾಳೆ ನೋಡೋಣ. ಏನೇನಿದು? ಬೀನ್ಸು, ಕ್ಯಾರೆಟು, ದಪ್ಪಮೆಣ್ಸಿಕಾಯಿ. ಇವತ್ತು ಮಂಡೇ ಆದ್ದರಿಂದ ಓನ್ಲಿ ವೆಜ್. ಇದಕ್ಕೇನೇನೋ ಮಸಾಲೆ ಹಾಕತ್ತವಳೆ, ಏನೋ ಒಂದು ಮಾಡ್ಕೊಂಡು ತಿನ್ಲಪ್ಪ. ಮಳೆಗೆ ಬಿಸಿ ಬಿಸಿ ವೆಜಿಟೇಬಲ್ ಮ್ಯಾಗಿ, 2 ಮಿನಿಟ್ಸ್ ಮ್ಯಾಗಿ. ನನಗೆ ಇದೇ ಇಷ್ಟ, ತುಂಬ ಫ್ಲೇವರ್ಸ್ ಬರುತ್ತೆ, ಬಟ್ ಅದ್ಯಾವುದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಇದು ಬಿಟ್ಟರೆ ಇನ್ನು ಹೆಪ್ಪಿ ಮ್ಯಾಗಿ ಇಷ್ಟ. ಬಿಸಿ ಬಿಸಿ ವೆಜಿಟೇಬಲ್ ಮ್ಯಾಗಿ ಜೊತೆಗೆ ಕಾಫಿ. ಇವತ್ತೆರಡೋ ಪ್ರಿಪ್ರೇಷನ್ನು ನನ್ನ ಮಗಳೇ ಮಾಡ್ತಾ ಇರೋದು. ಮಾಡು ಒಳ್ಳೆಯದಾಗಲಿ. ಸಖತ್ತಾಗಿದೆ, ಟೇಸ್ಟಾಗೂ ಸೂಪರಾಗಿದೆ. ಸೂಪರ್ ಮ್ಯಾಗಿ. ಮನೇಲಿದ್ದೀವಿ, ಇವತ್ತು ವೆಜ್ ಬೇರೆ. ನಾಳೆ ಆಗಿದ್ದರೆ ಇದಕ್ಕೆ 1-2 ಮೊಟ್ಟೆ ಹಾಕಿದರೆ ಸಖತ್ತಾಗಿರೋದು. ಈಗಲೂ ಟೇಸ್ಟಿಯಾಗಿದೆ, ಬಟ್ ಮೊಟ್ಟೆ ಹಾಕಿದ್ರೆ ಟೇಸ್ಟೇ ಬೇರೆ. ಸಖತ್ತಾಗಿ ಮಾಡಿದ್ದಾಳೆ. ಈ ಥರ ಮನೇಲಿದ್ದಾಗ, ಈ ಥರ ಚಳಿ ಟೈಮಲ್ಲಿ ಏನೇನು ತಿನ್ನೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ತಂದುಕೊಟ್ಲು ಒಳ್ಳೆ ಸ್ನ್ಯಾಕ್ಸು, ಒಳ್ಳೆ ಕಾಫಿ, ಅದ್ರ ಜೊತೆಗೆ TV ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಮನೇಲಿದ್ದು ಬೇಜಾರಾಗಿತ್ತು. ಸೊ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಮಮತನ್ನ ಅಂತ ತೋರ್ಸಪ್ಪ. ನೋಡಿ ಫ್ರೆಂಡ್ಸ್, ಇಲ್ಲೊಬ್ಳು ಮಿಸ್ಸಿಂಗು, ಅವಳು ಬರಕ್ಕೆ ಆಗಲ್ಲ, ಅದಕ್ಕೆ ನಾವು ಹೋಗ್ತಾ ಇದೀವಿ ಫ್ರೆಂಡ್ಸ್. ಅವಳು ಯಾವಾಗ್ಲೂ ಹಂಗೆ ದೇವಸ್ಥಾನಕ್ಕೆಲ್ಲ ತಪ್ಪಿಸ್ಕೊಂಡು ಅದೃಷ್ಟ ಇಲ್ಲ ಅವಳಿಗೆ. ಚಾಮುಂಡಿ ದೇವಿ ನೋಡಿ ಅಮ್ಮ ಕರ್ಸ್ಕೊಳಕ್ ಇಷ್ಟ ಇಲ್ಲ ಅವಳನ್ನ, ಅಲ್ಲ. ಸೊ ನಾವೆಲ್ಲರೂ ಹೊರಟಿದೀವಿ. ಬಾಯ್ ಫ್ರೆಂಡ್ಸ್. ಅದು ಹಾಗಾದ್ರೆ ನಾವು ಬರೋ ಜನ್ಮಕ್ಕೆ ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ. ಆದಷ್ಟು ಬೇಗ ಹಂಗೆ ಆಗ್ಲಿ, ಬರೋ ಜನ್ಮ ಮಾಡಬೇಡಿ ಮಮತಾ ಅವರೇ. ಇವತ್ತು ನನ್ನ ಮಗಳು ಮತ್ತೆ ಐಶು ಎಲ್ಲರೂ ಬರ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಜರ್ನಿ. ಖುಷಿಯಾಗಿಲಿಂದ ಹೊರಟಿದ್ದೀವಿ. ಹಾಗೆ ಆಗಲಿ. ಮಳೆ ಅಂತೂ ನಿಂತಿಲ್ಲ, ಚಳಿ ಏನು ಆಗ್ತಾ ಇಲ್ಲ. ನೋಡೋಣ ಬೆಟ್ಟದ ಮೇಲೆ ಹೇಗಿರುತ್ತೆ ವಾತಾವರಣ ಅಂತ. ಬೆಟ್ಟ ಏನೋ ಕಾಣಿಸ್ತಿಲ್ಲ. ಹಾಕಮ್ಮ ಈಗ ಕಾಣಿಸ್ತೀವಿ. ಸಾಕು. ಕಾರ್ ಬಂತು, ಎಲ್ಲರೂ ಹೊರಟ್ವಿ. ಅಕ್ಕ ಅವರು ಮುಂದೆ ಕೂತಿದ್ದಾರೆ, 3 ಜನ ಹಿಂದೆ ಕೂತಿದ್ದೀವಿ. ದೇವಸ್ಥಾನ, ಅಪ್ಪ ದೇವರೇ ಕಾಪಾಡಪ್ಪ.
ಮಳೆ ಬರ್ತಿದೆ ಅಂದರೂ ಎಲ್ಲ ರೋಡು ರಶ್ ಇದೆ. ಇಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ನೋಡು. ಇಲ್ಲಂತೂ ರಿಪೇರಿ ಬಸ್ಸಲ್ಲಿ ಅವರು ಹೋಗ್ತಾವ್ರೆ. ವಾವ್, ಸಕ್ಕತ್ತಾಗಿದೆ ವೆದರು. ಬೆಟ್ಟ ಹಂಗೆ ಬರೋದು ಗಾಡಿ. ಆ ಕಡೆ ಚೆನ್ನಾಗಿದೆ ನೋಡಿ. ನಮ್ಮ ಥರನೇ ಯಾರು ತುಂಬ ಜನ ಹೋಗ್ತಾ ಇದ್ದಾರೆ. ಬೆಟ್ಟ ಹತ್ತೈತೆ ರೋಡ್ ಬಂದು ಬಟ್ ಏನೂ ಕಾಣಿಸ್ತಿಲ್ಲ. ನೈಟಲ್ಲಿ ಬೆಟ್ಟ. ಅಲ್ಲಿ ಮಹಿಷಾಸುರ ಮುಚ್ಚಾಗಿದೆ. ಒಬ್ಬ ಸಾಕಾದಾಗ ಕಾಣಿಸ್ತಿದೆ. ಅದು ಒಳ್ಳೆಯಂಗೆ ಮಾಡಬೇಕಿತ್ತು. ಯಪ್ಪೋ ಫಾಲು ಎಷ್ಟು ಚೆನ್ನಾಗಿದೆ. ಯಪ್ಪೋ ಚಳಿ ಚಳಿ. ಇಲ್ಲೂ ಜನ ಇದ್ದಾರೆ. ಇಲ್ಲ ಬಿಡೋರು, ನಡ್ಕೊಂಡು ಹೋಗೋರು ಬಿಡೋರು. ಕಾರ್ ತಾನೇ ಬಿಡ್ತಿರ್ಲಿಲ್ಲ. ಇನ್ನು ಒಳಗಡೆ ದಿನ ಇದ್ರು ಅಂತ ಇಂದು ಕರ್ಸ್ಕೊಬಿಟ್ಟೆ ಮಳೆಯಲ್ಲಿದೆ. ಇಳಿರಿ ಬೇಗ 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 ಆಗಿದೆ. ಮಳೆಯಲ್ಲಿ ಇವತ್ತು ಬೆಟ್ಟದಲ್ಲಿ ಸೂಪರ್. ಬೆಟ್ಟ ಏನು ಕಾಣಿಸ್ತಾನೆ ಇಲ್ಲ, ಬಟ್ ತುಂಬ ಜನ ಅಂತ ಇದ್ದಾರೆ. ಫಸ್ಟ್ ಟೈಮು ಈ ಮಳೆಯಲ್ಲಿ ಬೆಟ್ಟಕ್ಕೆ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಚಳಿ ಚಳಿ, ಫುಲ್ಲು ಮಳೆ. ಸೂಪರ್ ಕ್ಲೈಮೇಟ್. ಈ ರಾತ್ರಿ ಹೊತ್ತಲ್ಲಿ ಈ ಮಳೆಯಲ್ಲಿ ಈ ಕ್ಲೈಮೇಟಲ್ಲಿ ಬೆಟ್ಟ ನೋಡೋದಕ್ಕಂತೂ ಸೂಪರ್ ಆಗಿದೆ, ಸಖತ್ತಾಗಿದೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಜಾಸ್ತಿ ಅರ್ಲಿ ಮಾರ್ನಿಂಗ್ ಬರ್ತಾ ಇದೆ. ಫಸ್ಟ್ ಟೈಮು ಇಷ್ಟು ನೈಟಲ್ಲಿ ಇಲ್ಲಿಗೆ ಬಂದಿರೋದು. ಇದು ಕೊನೆ ಪೂಜೆ. 8:30ಗೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಬೇಗ ಬೇಗ ದರ್ಶನ ಮಾಡೋಣ ಅಂಥೇಳಿ ಹೊರಡ್ತಾ. ತುಂಬ ರಶ್ ಇದ್ದರೆ ಹೋಗಿ ಟಿಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟು ರಶ್ ಇರಲಿಲ್ಲ. ಫ್ರೀ ಕ್ಯೂವೇನೆ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಹಾಗಾಗಿ ಅದರಲ್ಲೇ ಹೋಗೋಣ ಅಂಥೇಳಿ ಸೊ ಎಲ್ಲರನ್ನೂ ಕರೆದು ಫ್ರೀ ಕ್ಯೂವಲ್ಲೇ ಹೋಗ್ತಾ ಇದ್ವಿ. ಸೊ ನಮ್ಮ ಥರನೇ ತುಂಬ ಜನ ಸೊ ಇದೇ ಕ್ಯೂವಲ್ಲಿ ಹೋಗ್ತಾಯಿದ್ರು. ಟಿಕೆಟ್ ತೊಗೊಂಡು ಹೋಗ್ತಿದ್ದರು ತುಂಬ ಕಡಿಮೆ, ಅಂದರೆ ಒಂದು 3-4 ಜನ ಇರ್ಬೋದು ಅಷ್ಟೇ. ಇನ್ನೆಲ್ಲರೂ ನಮ್ಮ ಥರನೇ ಫ್ರೀ ಕ್ಯೂವಲ್ಲಿ ಹೋಗ್ತಾಯಿದ್ದು. ಏನಕ್ಕೆ ಫ್ರೀ ಕ್ಯೂವಲ್ಲಿ ಹೋಗಿದ್ದು ಅಂದರೆ ಶಾರ್ಟ್ಕಟ್ ಇದೆ ಇಲ್ಲೊಂದು. ಶಾರ್ಟ್ಕಟ್ಟಲ್ಲಿ ಏನಿದೆ ಅದರದ್ದು ಡೋರ್ ಓಪನ್ ಮಾಡಿದರು. ಸೊ ಹಾಗಾಗಿ ಜಸ್ಟ್ ನಾವು ಒಂದು 5 to 10 ಮಿನಿಟ್ಸಲ್ಲಿ ಫುಲ್ಲು ದೇವಸ್ಥಾನದ ಒಳಗಡೆ ಹೋಗ್ಬೋದಿತ್ತು. ಎಲ್ಲೋ ಮಮ್ಮಿ ಓಡಿ ಓಡಿ ಓಡು ಓಡು. ಅಪ್ಪ ಇನ್ನೂ ಜನ ಬರ್ತಾ ಇದ್ದಾರಲ್ಲ. ಆಕ್ಟರ್ಸ್ ಅವರು ಇದು ಸೀರಿಯಲ್ ಆಕ್ಟರ್. ಹೌದು, ಕಾದಂಬರಿ ವಿನಯ್ ಕಾದಂಬರಿ ಆಕ್ಟರ್ ಅವರು ಬಂದಿದ್ದಾರೆ ನೋಡು. ಎಲ್ಲ ತಗೋಬೇಕು. ಚಾಮುಂಡೇಶ್ವರಿ ಅಮ್ಮ ಅಂತೂ ಇಂತೂ ಕರ್ಸ್ಕೊಂಡ್ರು. ಈಗ ಚಳಿ ಅನ್ನಿಸ್ತಿದೆ ಬೆಟ್ಟದಲ್ಲಿ. ಅಯ್ಯೋ ಇನ್ನೂ ಜನ ಬರೋದು ಬರ್ತಾನೆ ಅವ್ರಿಗೆ ನೋಡು. ಸಖತ್. ಅಲ್ಲೆಲ್ಲ ಒಳಗಡೆ ಎಲ್ಲ ತೆಗಿಯಂಗಿಲ್ಲ. ಯಾರು ಹೇಳಿದ್ ಬಿಡಲ್ಲ ಅಂತ. ಅವಳಲ್ಲಿ ದೇವಸ್ಥಾನ ಕ್ಲೋಸು ಅಂತೇಳಿ ಬೇಗನೆ ಎಲ್ಲರನ್ನೂ ಒಳಗಡೆ ಬಿಡ್ತಾಯಿದ್ರು. ಸೊ ಹಾಗಾಗಿ ಒಳಗಡೆ ಹೋಗಿದ್ದೇ ಗೊತ್ತಾಗಲಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಜನ ನಮ್ಮ ಥರನೇ ಬಂದಿದ್ದರು. ಫಾಸ್ಟಾಗಿ ಮೂವ್ ಆಗ್ತಾಯಿದ್ರಿಂದ ನಮಗೇನೂ ಬೇಜಾರಾಗಲಿಲ್ಲ. ಜಸ್ಟ್ 5 to 10 ಮಿನಿಟ್ಸ್ ಒಳಗೆ ನಾವು ಕೆಳಗಡೆ ಇದ್ದವರು ಫುಲ್ಲು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಅವಾಗಂತೂ ಫುಲ್ ಖುಷಿ ಆಯಿತು, ಇಷ್ಟು ಬೇಗ ಬಂದ್ವಿ. ಜೊತೆಗೆ ದೇವ್ರನ್ನ ಆರಾಮಾಗಿ ಒಂದು 2-3 ನಿಮಿಷ ನಿಂತ್ಕೊಂಡು ನೋಡ್ಬೋದು. ಯಾಕೆಂದರೆ ರಶ್ ಇಲ್ಲ ಆದ್ದರಿಂದ ಯಾರೂ ಏನು ಅಲ್ಲಿ ಗಲಾಟೆ ಮಾಡಲ್ಲ. ಬಟ್ ಕ್ಲೋಸಿಂಗ್ ಟೈಮ್ ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಿ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ. ಇನ್ನು ನೈಟ್ ಟೈಮ್ ಆದ್ದರಿಂದ ಒಳಗಡೆ ಬಂದಮೇಲೆ ಸ್ವಲ್ಪ ಫುಲ್ಲು ಚಳಿ ಅಂತ ಅನ್ನಿಸ್ತಾ ಇತ್ತು. ಒಳಗಡೆ ಅಂತೂ ಫುಲ್ಲು ಚೆನ್ನಾಗಿ ಗಾಳಿ ಇತ್ತು. ಸೊ ಎಲ್ಲ ಕಡೆನೂ ರಶ್ ಇದ್ದಾರೆ.
ಇನ್ನು ಒಳಗಡೆ ನಾವು ಶಾರ್ಟ್ಕಟ್ಟಲ್ಲಿ ಅಂತೇಳಿ ಪಾದದ ಹತ್ರ ಬಂದ್ವಿ. ಸೊ ಪಾದಗೆ ಫುಲ್ ಪ್ಯಾಕ್ ಮಾಡಿದ್ದಾರೆ. ಸೊ ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ಸೊ ಒಳ್ಳೆ ನಮಸ್ಕಾರ ಮಾಡಿಕೊಂಡು ಇನ್ನು ಒಳಗಡೆ ಎಂಟ್ರಿ ಆದ್ವಿ. ಇನ್ನು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವು ಸ್ಪೆಷಲ್ ಕ್ಯೂವಲ್ಲಿ ಒಳಗಡೆ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಹೂವು ಮತ್ತು ಕುಂಕುಮ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆನೂ ಕುಂಕುಮ ತೀರ್ಥ ಎಲ್ಲ ತೊಗೊಂಡು ಸೊ ಅಲ್ಲೇ ಒಂದು 2-3 ಫೋಟೋಸ್ಗಳು ತೊಗೊಳ್ಳೋಣ ಅಂತೇಳಿ ಎಲ್ಲ ಫೋಟೋಸ್ ತೊಗೋತಾ ಇದ್ವಿ. ಹೊರಗಡೆ ಬಂದಮೇಲೆ ಉತ್ಸವ ಮೂರ್ತಿ ಇಡೋಂತಹ ಪ್ಲೇಸ್ ಇದು. ಸೊ ಅಲ್ಲೂ ಅಲಂಕಾರ ಮಾಡಿದ್ದಾರೆ, ಬಟ್ ಮೂರ್ತಿ ಇಟ್ಟಿಲ್ಲ, ತೆಗೆದುಬಿಟ್ಟಿದ್ದಾರೆ. ಮೋಸ್ಟ್ಲಿ ಅದರದ್ದು ಟೈಮ್ ಆಯಿತು ಅನಿಸುತ್ತೆ ಹಾಗಾಗಿ. ಬಟ್ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ಹೋಮದ ಹತ್ರ ಇರ್ಬೋದು, ಉತ್ಸವ ಮೂರ್ತಿ ಇಡುವಂತಹ ಪ್ಲೇಸಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಂತೂ ತುಂಬ ಜನ ಆರಾಮಾಗಿ ಕೂತ್ಕೊಂಡು ಫೋಟೋಸ್ ತೊಗೋತಾಯಿದ್ರು, ಸೆಲ್ಫಿ ತೊಗೋತಾಯಿದ್ರು. ಇನ್ನು ನನಗಂತೂ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತಾಯಿತ್ತು. ಸೊ ಚಳಿ ಅನ್ನಿಸ್ತಾಯಿತ್ತು, ಜೊತೆಗೆ ಹನಿ ಕೂಡ ಮಳೆ ಹನಿ ಬರ್ತಾನೇ ಇತ್ತು. ಸೊ ನೈಟಲ್ಲಿ ಬೆಟ್ಟ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಯಾರೆಲ್ಲ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಒಂದ್ಸಲ ಮೈಸೂರಲ್ಲಿರೋರು ಇರ್ಬೋದು, ಬೇರೆ ಎಲ್ಲೇ ಇರ್ಬೋದು, ಸೊ ಒಂದ್ಸಲ ನೈಟ್ ಟೈಮಲ್ಲಿ ಬೆಟ್ಟ ನೋಡಿ ಸಖತ್ತಾಗಿರುತ್ತೆ. ಇನ್ನು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಡಬೇಕಾದ್ರೆ ಆಂಜನೇಯ ದರ್ಶನ. ಸೊ ಸಿಂಪಲ್ಲಾಗಿ ಲಾಸ್ಟ್ ಪೂಜೆ ಆದ್ದರಿಂದ ಸೊ ಎಲ್ಲರಿಗೂ ನೀಟಾಗಿ ಮಂಗಳಾರತಿ ಕೊಟ್ಟರು, ಹೂ ಕೊಟ್ಟರು, ಖುಷಿ ಆಯಿತು. ಇನ್ನು ಈಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಮಳೆ ಆದ್ದರಿಂದ ಸ್ವಲ್ಪ ಜೋರಾಗಿ ಬಂದಿದೆ. ಸೊ ಪೂರ್ತಿ ನೆಲ ಎಲ್ಲ ಒದ್ದೆ ಆಗಿದೆ. ಸೊ ಫಾಸ್ಟಾಗಿ ಹೋದರೆ ಅದು ಸ್ಕಿಡ್ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಇಳಿಯೋಣ ಅಂಥೇಳಿ ನಿಧಾನಕ್ಕೆ ಮೆಟ್ಲನ್ನ ಇಳ್ಕೊಂಡು ಹೋಗ್ತಾ ಇರೋದು. ಹೊರಗಡೆ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಜನ ಫುಲ್ ಖಾಲಿಯಾಗಿದ್ದಾರೆ, ಯಾರೂ ಅಷ್ಟಿಲ್ಲ. ಇನ್ನು ಹೊರಗಡೆ ಬರ್ತಾ ಇದ್ದಂಗೆ ಗಣೇಶ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲೂ ಕೂಡ ಅವರು ಮಂಗಳಾರತಿ ಕೊಟ್ಟರು, ಹೂ ಕೊಟ್ಟರು, ಕುಂಕುಮ ಕೊಟ್ಟರು, ಫುಲ್ಲು ಖುಷಿ ಆಯಿತು. ಇನ್ನು ಎಲ್ಲ ದೇವರ ದರ್ಶನಗಳನ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಿದ್ದಂಗೆ ನಮಗೆ ಪೂರ್ತಿ ಚಳಿ ಅನ್ನಿಸ್ತಾಯಿತ್ತು. ಏಕೆಂದರೆ ಮಳೆ ಹನಿ ಜಾಸ್ತಿ ಬರ್ತಾನೆ ಇತ್ತು, ಜೊತೆಗೆ ತುಂಬಾ ಜೋರಾಗಿ ಗಾಳಿ ಬೀಸ್ತಾಯಿತ್ತು. ಸೊ ಹನಿಗಿಂತ ನಮಗೆ ಗಾಳಿನೇ ತುಂಬ ಜಾಸ್ತಿ ಬೀಸ್ತಾಯಿತ್ತು. ಸೊ ಹಾಗಾಗಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾಯಿತ್ತು. ಜೊತೆಗೆ ಹೊರಗಡೆ ಜನ ಎಲ್ಲ ಯಾರೂ ಇರಲೇ ಇರಲಿಲ್ಲ, ತುಂಬ ಜನ ಎಲ್ಲ ಕಡಿಮೆ ಆಗಿದ್ದಾರೆ. ಸೊ ತುಂಬ ಜನ ಆಲ್ರೆಡಿ ಎಲ್ಲ ಹೊರಟೋಗಿದ್ದಾರೆ ನೋಡಿ. ಸುತ್ತ ಅಷ್ಟು ನಾವು ಬರಬೇಕಾದ್ರೆ ಎಷ್ಟು ಜನ ಇದ್ದರು, ಹೊರಗಡೆ ಬರಬೇಕಾದ್ರೆ ಅಷ್ಟೇ ಜನ ಖಾಲಿಯಾಗಿದ್ದಾರೆ. ಇನ್ನು ನಮ್ಮಿಬ್ಬರು ಮಕ್ಕಳಂತೂ ಆಲ್ರೆಡಿ ಹೋಗಿ ಬಿಸಿ ಬಿಸಿ ಬಜ್ಜಿ ತಿಂತ ನಿಂತಿದ್ದಾರಂತೆ. ನಾವು ಕೆಲವೊಂದು ಫೋಟೋಸ್ಗಳನ್ನ ತೊಗೊಳ್ಳೋಣ ಅಂಥೇಳಿ ಅಲ್ಲೇ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ. ಸೊ ತುಂಬ ಗಾಳಿ, ಸೊ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಇನ್ನೇನು ಮಾಡೋದು ಅಂಥೇಳಿ ಕೆಲವೊಂದು ಫೋಟೋಸ್ ತೊಗೊಂಡು ಇನ್ನು ಮಕ್ಳು ಹೇಳಿದ್ದಾರೆ ನೋಡೋಣ ಅಂಥೇಳಿ ಹೊರಟೆ. ಬಿಸಿ ಬಿಸಿ ಬಜ್ಜಿ ತಿನ್ನೋರು ತಿಂತಾಯಿದ್ರು, ಕಾಫಿ ಟೀ ಕುಡಿಯೋರು ಕುಡಿತಾಯಿದ್ರು, ಜೊತೆಗೆ ಕಾರ್ನು, ಬಿಸಿ ಬಿಸಿ ಕಾರ್ನು, ಉಪ್ಪು ಖಾರ ಕೊಡ್ತಾಯಿದ್ರು. ಸಖತ್ತಾಗಿರುತ್ತೆ ಅದಂತೂ. ಚಳೀಲಿ ಕಾರ್ನು ತಿನ್ನೋದಕ್ಕೆ ಖುಷಿ. ಕೆಲವು ಜನ ಇಲ್ಲಿದ್ದಾರೆ, ಬಟ್ ನಾನು ಬಂದಾಗ ಇದ್ದಿದ್ದ ಜನ ಅಷ್ಟಿಲ್ಲ, ಎಲ್ಲ ಫುಲ್ಲು ಖಾಲಿಯಾಗಿದ್ದಾರೆ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗಂತೂ ತುಂಬ ಖುಷಿ ಆಯಿತು, ಮಕ್ಕಳಿಗೂ ಕೂಡ ತುಂಬ ಖುಷಿ ಪಡ್ತಾಯಿದ್ರು. ಸೊ ಅವರು ಎಲ್ಲ ಫೋಟೋಸ್ ತೊಗೊಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ಅಂತೇಳಿ ಫಸ್ಟೇ ಬಂದರು. ಇನ್ನು ನಾವು ನಿಧಾನಕ್ಕೆ ಫೋಟೋಸ್ ತೊಗೊಂಡು ಮಾತಾಡಿಕೊಂಡು ಅಲ್ಲಿಂದ ಹಾಗೆ ಬರ್ತಾಯಿದ್ವಿ. ಅಷ್ಟರಲ್ಲಿ ಮಕ್ಕಳು ಇರೋದು ಕಾಣಿಸ್ತು. ಸೊ ಅವರು ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರು, ನಮಗೂ ಅಂತೇಳಿ ತೆಗೆದಿಟ್ಟಿದ್ರು. ಕನಸು ನೈಟಲ್ಲಿ ಟೈಮಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ಅಂತೂ ಇಂತೂ ಪೂರೈಕೆ ಆಯಿತು. ಇವರಿಬ್ರು ಚೈಲ್ಡು, ಬಟ್ ಆಟ ಆಡ್ತಿರೋದು ನಾವಿಬ್ರು ಚೈಲ್ಡ್ ಹಂಗೆ. ಬೇಡ ಬೇಡ ಅಂತಿದ್ವಿ, ಒಳ್ಳೆ ದರ್ಶನ ಆಯಿತು, ಒಳ್ಳೆ ಮೆಮೊರಿ, ಸಕ್ಕತ್ತಾಗಿದೆ. ಗ್ರೂಪ್ ಬರಬೇಕು ಇಷ್ಟೊತ್ತಲ್ಲಿ ಚೆಂದ, ಬಟ್ ಯಾರೂ ಬರಲಿಲ್ಲ. ಕೊನೆಗೆ ನಾವೇ ಬಂದ್ವಿ. ಒಳ್ಳೆ ದರ್ಶನ ಆಯಿತು, ಖುಷಿ ಆಯಿತು. ಇನ್ನು ಮಕ್ಕಳು ಅಲ್ಲೆಲ್ಲರೂ ಫೋಟೋಸ್ ತೊಗೋತಾ ಇರ್ತೀವಿ ಅಂತ ಅಂದರು. ಸರಿ ತೊಗೊಳ್ಳಿ ಅಂತೇಳಿ ನಾವೇ ಅಲ್ಲೇ ನಡ್ಕೊಂಡು ಬರಬೇಕಾದ್ರೆ ಕೆಲವೊಂದು ಫೋಟೋಸ್ಗಳು, ಕೆಲವು ವೀಡಿಯೋಸ್ಗಳನ್ನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂತು. ನೇಚರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು, ತುಂಬ ಖುಷಿ ಆಯಿತು. ಅಲ್ಲಿಂದ ಬರಬೇಕಾದ್ರೆ ಪೊಟೊಟೊ ಟ್ವಿಸ್ಟರ್ ನೋಡಿದ್ವಿ, ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಎಲ್ಲರೂ ಪ್ರಸಾದ ಕೊಡ್ತಾಯಿದ್ವಿ, ಬನ್ನಿ ಅಂತ ಕರಿತಾನೆ ಇದ್ದರು. ಸರಿ ಫಸ್ಟು ದೇವ್ರ ಪ್ರಸಾದ ತೊಗೊಳ್ಳೋಣ, ಆಮೇಲೆ ಬಂದು ಪೊಟೊಟೊ ಟ್ವಿಸ್ಟರ್ ತೊಗೊಳ್ಳೋಣ ಅಂಥೇಳಿ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಹೋದ್ವಿ.
ಸೊ ಇದು ಈಗಲೇ ಇವತ್ತು ಆ್ಯಕ್ಚುಲಿ ರೀಸೆಂಟಾಗಿ ಮದುವೆ ಆಗಿರೋ ಫ್ಯಾಮಿಲಿ ಅನಿಸುತ್ತೆ. ಫುಲ್ಲು ಒಂದು 2-3 ಕಾರು, ಒಂದು ದೊಡ್ಡದು ಟಿ ಟಿಲಿ ಬಂದಿದ್ದಾರೆ ಎಲ್ಲರೂ. ಸೊ ಅವರು ಪುಳಿಯೋಗರೆ, ಮೊಸರನ್ನ, ಬಿಸಿಬೇಳೆಬಾತು, ಕೇಸರಿ ಬಾತು, ಸೊ ಇಷ್ಟನ್ನು ಪ್ರಸಾದ ಮಾಡಿ ಎಲ್ರಿಗೂ ಹಂಚ್ತಾ ಇದ್ದಾರೆ. ನಮ್ಮ ಮಕ್ಕಳು ಫುಲ್ಲು ಫೋಟೋಸ್ ತೊಗೊಳೋದ್ರಲ್ಲೇ ಫುಲ್ಲು ಬ್ಯುಸಿಯಾಗಿದ್ದಾರೆ, ರೀಲ್ಸ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಅಂಥೇಳಿ ನಾವೇ ಇಸ್ಕೊಳ್ಳೋಣ ಅಂಥೇಳಿ ಇಸ್ಕೊಂಡ್ವಿ. ಪುಳಿಯೋಗರೆ ಅಂತೂ ಗಮ್ಮಂತ ಚೆನ್ನಾಗಿತ್ತು, ಟೇಸ್ಟು ಕೂಡ ಸೂಪರಾಗಿತ್ತು. ದೇವ್ರ ಪ್ರಸಾದ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ನಮಗಂತೂ ಸಖತ್ತು ಇವತ್ತಂತೂ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿರಲಿಲ್ಲ. ಇನ್ನು ಪ್ರಸಾದ ತಿಂದಾದಮೇಲೆ ಮಕ್ಕಳೆಲ್ಲ ಪೊಟೊಟೊ ಟ್ವಿಸ್ಟರ್ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ನಾವು ಕೂಡ ಪೊಟೊಟೊ ಟ್ವಿಸ್ಟರ್ ತಿಂದ್ಕೊಂಡು ಅಲ್ಲಿಂದ ಹೊರಡೋಣ ಅಂಥೇಳಿ ಎಲ್ಲರೂ ಹೊರಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ ತುಂಬಾ ಒಂದು ಗಾಳಿ ಜಾಸ್ತಿ ಆಯಿತು. ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೂ ಗಾಳಿ ಸ್ಟಾರ್ಟ್ ಆಯಿತು. ಇನ್ನು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ, ಹೊರಟ್ಬಿಡೋಣ, ಇನ್ನು ಮಳೆ ಜಾಸ್ತಿ ಆದರೆ ಕಷ್ಟ ಅಂಥೇಳಿ ಅಲ್ಲಿಂದ ಹೊರಟ್ವಿ. ಇನ್ನು ಲೈಟಿಂಗ್ಸು ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬೆಟ್ಟದ ಮೇಲಿಂದ ನಿಂತ್ಕೊಂಡು ಮೈಸೂರು ನೋಡಿದ್ರೆ ಸೂಪರಾಗಿ ಕಾಣಿಸ್ತಾಯಿತ್ತು. ಕತ್ಲೆ ಬೇರೆ. ಸೊ ಇದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಪೂರ್ತಿ ಇಲ್ಲಿ ದಸರಾ ಟೈಮಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಎಲ್ಲ ಕಡೆ ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ಕತ್ಲೆ ಅಂದರೆ ಕತ್ಲೆ. ಇನ್ನು ಆಷಾಢ ಸ್ಟಾರ್ಟ್ ಆಗುತ್ತೆ, ಆಷಾಢದಲ್ಲಿ ಕೂಡ ಪೂರ್ತಿ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರೆ. ಬಟ್ ಎಲ್ಲ ದಿನವೂ ಹಾಕಿದ್ರೆ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕತ್ಲೆ ಆದರೆ ಹಿಂಸೆ ಆಗುತ್ತೆ ಅದಕ್ಕೇ. ಇನ್ನು ಅಲ್ಲಿಂದ ಬರಬೇಕಾದ್ರೆ ಇದು ಮಾರ್ಕೆಟು. ಇಷ್ಟೊತ್ತಲ್ಲೂ ಕೂಡ ಮಾರ್ಕೆಟ್ ಬ್ಯುಸಿ ಇದೆ. ಎಷ್ಟು ಜನ ತರಕಾರಿ ಎಲ್ಲ ತೊಗೋತಾ ಇದ್ದಾರೆ, ತುಂಬ ಜನ ಮಾರೋರಿದ್ದಾರೆ, ತೊಗೊಳೋರಿದ್ದಾರೆ, ಮೂಟೆ ತೊಗೋತಾ ಇದ್ದಾರೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಫಸ್ಟು ರಮ್ಮಿನೂ ಅವ್ರ ಮಗಳನ್ನೂ ಅವರ ಅಂಗಡಿ ಹತ್ರ ಬಿಡೋಣ ಅಂತ ಬಂದ್ವಿ. ಯಾಕಂದರೆ ನನ್ನ ಗಾಡಿ ಇಲ್ಲೇ ಇತ್ತು, ಗಾಡಿ ತೊಗೊಂಡು ನಾನು ಮನೆಗೆ ಬಂದೆ. ಒಳ್ಳೆ ಟ್ರಿಪ್ಪು. ಬೆಳಗ್ಗೆಯಿಂದ ಮನೇಲಿದ್ದು ಬೇಜಾರಾಗಿತ್ತು. ಸೊ ಸಂಜೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ ಮಳೆ ಬರ್ತಾನೇ ಇದೆ. ಬಟ್ ಈ ಥರ ಎಂಜಾಯ್ಮೆಂಟ್ ಇನ್ನೆಲ್ಲೂ ಸಿಗಲ್ಲ. ಈ ಥರ ಇನ್ನು ಯಾವಾಗಲೂ ಹೋಗೋಕ್ಕೂ ಆಗಲ್ಲ. ಸುಮ್ಮನೆ ಕೂತ್ಕೊಂಡಿದ್ದು ಹೊರಡೋಣ ಅಂತ ಹೇಳಿ ಎಲ್ಲರೂ ಹೊರಟಿದ್ದು. ಎಲ್ಲರೂ ಖುಷಿಯಾಗಿದ್ದಾರೆ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು.